ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ಇವತ್ತಿನ ರೆಸಿಪಿನ ಒಂದು ಪಲ್ಯ, ಒಂದು ಚಟ್ನಿ, ಒಂದು ಕಡುಬು, 3 ರೆಸಿಪಿನ ಒಂದೇ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ ನೋಡಿರಿ. ಹೆಂಗಾಗ್ಯಾವ ಅಂತ ನೀವು ನೋಡಿ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ನೀವು ನನ್ನ ಥರ ಮಾಡಿ ನೋಡಿರಿ ಹೆಂಗಾಗ್ಯಾವ ಅಂತ ನೋಡಮ್ರಿ. ಏನೇನು ಮಾಡಿನಂತ ಈಗ ತೋರಿಸ್ತೀನಿ ನೋಡಿರಿ. ಕುಕ್ಕರ್ದಾಗ ನೀರು ಇಟ್ಕೊಂಡೀನಿ ರೀ. ಅವು ಸ್ವಲ್ಪ ಗರಂ ಹಾಲಕ್ಕೆ ಬಿಟ್ಟು ನೋಡಿರಿ. ಈಗ ಪುಂಡಿ ಪಲ್ಯನ ತೊಳೆದು ಕುಕ್ಕರ್ದಾಗ ನೀರು ಇಟ್ಟಿದ್ದಲ್ರಿ, ಅದು ಹೆಸರು ಬಂದವ್ರಿ. ಅದಕ್ಕೆ ಹಾಕ್ಕೋತೀನಿ ನೋಡಿರಿ. ಪುಂಡಿ ಪಲ್ಯ ತೊಳೆದು ನೋಡಿರಿ, ಪುಂಡಿ ಪಲ್ಯ ಹಾಕ್ಕೊಂಡು ಆಮೇಲೆ ಆ ಪುಟ್ಟ ಹೆಸರು ರೀ, ಆ ಪುಟ್ಟ ಹೆಸರು ತೊಳೆದು ಇದನ್ನು ಅದ್ರಾಗೆ ಹಾಕ್ಕೋತೀನಿ ರೀ. ಪುಂಡಿ ಪಲ್ಯದಾಗ ಪುಟ್ಟ ಹೆಸರು ಹಾಕಿ ಮಾಡ್ಲತ್ತೀನಿ ರೀ. ಅದಕ್ಕೆ ಹಾಕ್ಕೊಂಡೆ ನೋಡಿರಿ. ಅದು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ರೀ. ಬೆಳ್ಳುಳ್ಳಿ ರೀ, ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ, ಆಮೇಲೆ ಶೇಂಗಾ ರೀ, ಹುರಿದಿಟ್ಟಿವಿ ಶೇಂಗಾ ಹಾಕ್ಕೊಂಡು, ಮತ್ತು ಮೆಣಸಿನ್ಕಾಯಿ ರೀ, ಒಂದು ಸ್ವಲ್ಪ ಕೆಂಪು ಹಸಿರಾಗಿ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ನೋಡಿರಿ. ಈಗ ಎಣ್ಣೆ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡಿ ಕುಕ್ಕರು ಲಾಕ್ ಮಾಡಿಬಿಡ್ತೀನಿ ನೋಡಿರಿ. ಕುದಿಲಕ್ರಿ, 3 ಸೀಟಿ ಹೊಡಿಲಕ್ರಿ. ಅಸ್ತನ ಉಳ್ಳಾಗಡ್ಡಿ ಖಾರ ಹೆಂಗೆ ಮಾಡಬೇಕು, ಉಳ್ಳಾಗಡ್ಡಿ ಚಟ್ನಿ ರೀ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ. 4 ಉಳ್ಳಾಗಡ್ಡಿ ಕೊಯ್ಕೊಂಡೀನಿ ನೋಡಿರಿ. ಇವು ಸಣ್ಣ ಕೊಯ್ಕೊಂಡು ಅರಿಶಿಣ, ಉಪ್ಪು, ಖಾರ, ಶೇಂಗಾ ಹುರಿದು ಪುಡಿ ಮಾಡಿರ್ತಕ್ಕಂಥ ಶೇಂಗದ ಪುಡಿ ರೀ, ಆಮೇಲೆ ಹುಣಸಿನ್ಕಾಯಿ ರೀ, ನೆನೆ ಇಟ್ಟಿನ್ರಿ ಹುಣಸಿನ್ಕಾಯಿ. ಇದು ಒಂದು ಸೀಕ್ರೆಟ್ ನೋಡಿರಿ. ಇದು ಹಾಕಲ್ರಿ, ಅದ್ರ ನಾ ಹಾಕ್ಲತ್ತೀನಿ ರೀ. ಹುಳಿ ಭಾರಿ ಟೇಸ್ಟ್ ಇರ್ತದೆ ರೀ. ಇದು ಹಾಕಿ ಚಟ್ನಿ ಮಾಡಿದ್ರಿ ರೀ. ಈಗ ಕುಟ್ತೀನಿ ನೋಡಿರಿ, ಇದ್ರಾಗ ರೀ, ಕಲ್ಲಾಗ ರೀ, ಕಡಬತ್ತು ಕಲ್ಲಾಗ ಕುಟ್ಲತ್ತೀನಿ ನೋಡಿರಿ. ಉಳ್ಳಾಗಡ್ಡಿ ಕೊಯ್ಕೊಂತಿದ್ದಲ್ರಿ, ಭಾಳ ಕಚ್ ಕುಟ್ಬಾರ್ದ್ರೆ ನೀರು ಥರ ಹೊಡಿತದೆ ರೀ ಉಳ್ಳಾಗಡ್ಡಿ. ಸ್ವಲ್ಪ ಕೊಟ್ಟು ಈಗ ಅವೆಲ್ಲ ಹಾಕ್ಕೊತೀನಿ ನೋಡಿರಿ. ಖಾರ, ಅರಿಶಿಣ, ಉಪ್ಪು ಎಲ್ಲ ಖಾರ ಹಾಕ್ಕೊಳತ್ತೀನಿ ನೋಡಿರಿ. ಆಮೇಲೆ ಅರಿಶಿಣ ರೀ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಈ ಸ್ಪೂನ್ಲಿಂದು 1 ಸ್ಪೂನು ಶೇಂಗದ ಪುಡಿ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೊಬೇಕು ರೀ. ಒಂದು ಸ್ವಲ್ಪ ಕುಟ್ಟಿದಂಗೆ ಮಾಡಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಇಲ್ಲಿ ನೋಡಿರಿ, ಈ ಥರ ಐತೆ ನೋಡಿರಿ. ಮಿಕ್ಸ್ ಮಾಡಿದ್ಮೇಲೆ ಪಟ್ಟಂತ 2 ನಿಮಿಷನಾಗ ರೆಡಿ ಆಗ್ತದೆ ರೀ. ಇದು ಮನ್ಯಾಗ ಏನು ಅಡುಗೆ ಇಲ್ದಾಗ ಬಿಸಿ ಅನ್ನ ಜೊತೆ ಈ ಥರ ಖಾರ ಕುಟ್ಕೊಂಡು ಉಣ್ಬೇಕು ರೀ, ಭಾರಿ ಟೇಸ್ಟ್ ರೀ. ಇಲ್ಲಿ ನೋಡಿರಿ, ಹುಣಸಿನ್ಕಾಯಿ ನೆನೆ ಇಟ್ಟಿದ್ದಲ್ರಿ, ಅದು ಒಂದು ಸ್ವಲ್ಪ ನೆಂದದ್ರಿ. ನೆಂದಮೇಲೆ ಈ ಥರ ಹಿಂಡಿ ಅದರ ರಸ ತೆಗೆದು ಇದ್ರಾಗ ಹಾಕಿ ನೋಡಿರಿ. ರಸ ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ರೀ. ಹುಳಿ ಖಾರ ಮಸ್ತನಾಗ ಹತ್ತದ ರೀ ಉಳ್ಳಾಗಡ್ಡಿ ಚಟ್ನಿ. ಹಿಂಗೆ ಮಾಡಿರಿ, ಈ ಥರ ಮಾಡಿ ನೋಡಿರಿ ನೀವು ಭೀ ಹೆಂಗತ್ತು ಅಂತ ಟೇಸ್ಟ್ ನೋಡಿರಿ. ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಹಾಕ್ಲತ್ತೀನಿ ನೋಡಿರಿ. ರೆಡಿ ಐತೆ ನೋಡಿರಿ ಉಳ್ಳಾಗಡ್ಡಿ ಚಟ್ನಿ. ಈಗ ಕುಕ್ಕರ್ನಾಗ ಕುದಿಲಕ್ಕೆ ಇಟ್ಟಿದ್ದಲ್ರಿ ಪುಂಡಿ ಪಲ್ಯ, ಅದನ್ನು ಕುದ್ದದ ರೀ. ತೆರೆದು ನೋಡ್ಲತ್ತೀನಿ ನೋಡಿರಿ. ಇಲ್ಲಿ ನೋಡಿರಿ, ಮೆತ್ತ ಕುದ್ದದ್ರಿ. ಎಷ್ಟು ನೀರು ಇದ್ದೀವಲ್ರಿ, ಈಗ ನೀರೇ ಇಲ್ಲ ನೋಡಿರಿ, ಮೆತ್ತ ಕುದ್ದದ್ರಿ. ಈಗ ತಿರುಗ್ಕೊಂಡೇವಂದ್ರೆ ಪುಂಡಿ ಪಲ್ಯನೂ ರೆಡಿ ಆಯ್ತದ ನೋಡಿರಿ. ತಿರುಗ್ತಿ ನೋಡಿರಿ. ಇಲ್ಲಿ ನೋಡಿರಿ,
ತಿರುವಿದ ಮೇಲೆ ಈ ಥರ ಆಗಿದ್ರೆ ಸ್ವಲ್ಪ ಗಟ್ಟಿ ಅನ್ನಿಸ್ಲತ್ತದ ರೀ. ನಾನು ಸ್ವಲ್ಪ ನೀರು ಕಾಸಿ ಹಾಕ್ತೀನಿ ನೋಡಿರಿ. ಇದ್ರಾಗ ಗರಂ ನೀರು ಹಾಕ್ಬೇಕು ರೀ, ತಣ್ಣನ ನೀರಲ್ಲ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಮತ್ತು ಚಂದ ಆಗ್ತದೆ ರೀ. ತೋಲ್ ಗಟ್ಟಿ ಆದ್ರೆ ಕಡುಬಿನ ಜೊತೆ ಜರ ಚಂದ ಅನ್ಸಲ್ಲ ರೀ. ಈಗ ನೋಡಿರಿ, ಇಲ್ಲಿ ನೋಡಿರಿ ಸ್ವಲ್ಪ ನೀರು ಹಾಕಿದ್ಮೇಲೆ ಈಗ ನೋಡಿರಿ ಇಷ್ಟಿದ್ರೆ ಪುಂಡಿ ಪಲ್ಯ ಸರಿ ಚಂದ ಆಗ್ತದೆ ರೀ. ಇದು ಅಟ್ಟ ಹೆಸರಿನ ಪಲ್ಯ ಅದಲ್ರಿ, ಭಾಳ ಸಣ್ಣ ತಿರುಗ್ಕೋಬೇಡ್ರಿ. ಇದು ಸ್ವಲ್ಪ ಕಾಳಿನ ಥರನೇ ಇರ್ಬೇಕು ರೀ. ಕಾಳಿನ ಪಲ್ಯ ಮಾಡ್ತಾರಲ್ರಿ ಹಂಗೆ. ಈಗ ಕಡುಬಿನ ಸಲುವಾಗಿ ಹಿಟ್ಟು ಹಾಕ್ಕೊಂಡೀನಿ ನೋಡಿರಿ. ಜೋಳದ ಹಿಟ್ಟು ರೀ ಇದು. ಜೋಳದ ಹಿಟ್ಟಿನಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರೀ. ಕಡುಬಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರೀ. ಇಲ್ಲದ್ರೆ ಭಾಳ ಸಪ್ಪಗೆ ಒಂಥರ ಹತ್ತತಾವೆ ರೀ. ಹಾಕ್ಕೊಂಡು ನೀರು ಹಾಕಿ ರೊಟ್ಟಿದು ಸಲುವಾಗಿ ಹೆಂಗೆ ಕಲಿಸ್ತೀವಲ್ರಿ ಹಿಟ್ಟು, ಅದೇ ಥರ ಕಲಿಸ್ಕೋಬೇಕು ರೀ ಹಿಟ್ಟು. ಅಂದ್ರೆ ರೊಟ್ಟಿ ಹಿಟ್ಟಿನಷ್ಟು ಭಾಳ ಮೆತ್ತಗೆ ಮಾಡ್ಕೊಬೇಡ್ರಿ, ಒಂದು ಸ್ವಲ್ಪ ಗಟ್ಟಿ ಇರ್ಬೇಕು ರೀ ಇದು ಹಿಟ್ಟು. ಅದರಷ್ಟು ಮೆತ್ತಗೆ ಆಗ್ಬಾರ್ದ್ರಿ ಹಿಟ್ಟು. ಈಗ ನೋಡ್ರಿ ನಾ ಯಾವ ಹದದಾಗ ಇರ್ಬೇಕಂತ ಕಲಿಸ್ಕೊಂಡು ತೋರಿಸ್ತೀನಿ ನೋಡ್ರಿ ನಿಮಗೆ. ನೀವು ಮಾಡಿ ನೋಡ್ರಿ ನನ್ನ ಥರ. ಹಳ್ಳಿದಾಗ ಕಡುಬು ಮಾಡೋದೇ ಭಾರಿ ರೀ. ಏನರ ಫಂಕ್ಷನ್ ಅದು ಇದನ್ನು ಕಡುಬು ಮಾಡ್ತಾರೆ ರೀ ಭಾಳ. ಇಲ್ಲಿ ನೋಡ್ರಿ ನನ್ನ ಮಗಳು ಒತ್ತಿ ನೋಡ್ಲತ್ತಾಳೆ ನೋಡ್ರಿ. ಕಡುಬು ಮಾಡ್ಲತ್ತರ ಐತ್ರಿ. ಫಸ್ಟ್ ನಾ ಮಾಡ್ತೀನಿ ಅಂತ ನಿಂದಿರ್ತಾಳ್ರಿ, ಗೋಲ್ ಮಾಡ್ತೀನಿ ಅಂಥೇಳಿ. ಇಲ್ಲಿ ನೋಡ್ರಿ ಹಿಟ್ಟು ಕಲಸಿದಾದ್ಮೇಲೆ ನೀರು ಇಟ್ಟು ನೋಡ್ರಿ, ಗ್ಯಾಸ್ ಮೇಲೆ ನೀರು ಇಟ್ಕೊಂಡು ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀರು ಹೆಸ್ರು ಬರಲ್ಲ ಗಟ್ಟಿ ನೋಡ್ರಿ. ನೀರು ಕುದಿ ಬರೋ ತನಕ ಮತ್ತು ಕಡುಬು ರೆಡಿ ಮಾಡ್ತೀನಿ ನೋಡ್ರಿ. ನನ್ನ ಮಗಳು ಮಾಡ್ಲತ್ತಾಳ ನೋಡ್ರಿ. ಇಲ್ಲಿ ನೋಡ್ರಿ ಹಿಟ್ಟು ತೊಗೊಂಡು ನಾ ಮಾಡ್ಲತ್ತೀನಿ ನೋಡ್ರಿ. ಈ ಥರ ಗೋಲ್ ಮಾಡ್ಕೊಬೇಕು ರೀ. ಜಾಮೂನ್ ಹೆಂಗೆ ಮಾಡ್ಕೊಂಬಲ್ರಿ ಹಂಗೆ. ಇವಕ್ಕೇನು ಒಂದೇ ಸೈಜ್ ಅಂತ ಮಾಡೋದಿರಲ್ರಿ. ಎಷ್ಟು ನಿಮ್ಗಿಷ್ಟ. ಇದ್ರಕ್ಕಿಂತ ದಪ್ಪ ಬೇಕಾದ್ರೆ ಮಾಡ್ಕೊಬೋದು, ಇದ್ರಕ್ಕಿಂತ ಸಣ್ಣ ಮಾಡ್ಕೊಬೋದು ರೀ. ನಾ ಒಂದೊಂದು ದಪ್ಪ ಮಾಡೀನಿ ರೀ. ನನ್ನ ಮಗಳು ಮಾಡಿ ಸಣ್ಣ ನೋಡಿರಿ. ರೆಡಿ ಅದ ನೋಡಿರಿ. ಇಷ್ಟು ಕಡುಬು ಮಾಡಿ ನೋಡಿರಿ. ಅದಿಷ್ಟು ಹಿಟ್ಟಿನಾಗ ಇಷ್ಟು ಕಡುಬು ಆಗ್ಯಾವ ನೋಡಿರಿ. ಈಗ ನೀರು ಕುದಿ ಬಂದವ್ರಿ ಒಂದು ಸ್ವಲ್ಪ. ಈಗ ನೋಡಿರಿ ಈ ಥರ ಇದ್ದಿದ್ದೊಂದು ಜಾಲಿ ಇದ್ರೂ ನಡೀತದೆ ರೀ, ಇದು ಇದ್ರೂ ನಡೀತದೆ ರೀ. ಹೂರಣ ಹರ್ಕೋತೀವಲ್ಲ ರೀ, ಆ ಥರ ಜಾಲಿ ಇದ್ರೂ ನಡೀತದೆ ರೀ. ನಮ್ಮಲ್ಲಿ ಇದು ಅದ ರೀ, ಇದೇ ತೊಗೊಂಡೀನಿ ರೀ ನಾನು. ಇದು ನೀರು ಹೆಸ್ರು ಬರ್ಲಾಕ ಇಟ್ಟಿದ್ದಲ್ಲ ರೀ, ಆ ಬುಟ್ಟಿ ಮ್ಯಾಲೆ ಇದು ಇಡ್ಬೇಕು ರೀ, ಈ ಜಾಲಿ ರೀ. ಜಾಲಿ ಇಟ್ಟರೆ ನೀರು ಕುದ್ದು ಅದ್ರ ಉಗ ಬರ್ತದಲ್ಲ ರೀ ಮ್ಯಾಲೆ ಹೋಗಿ, ಆ ಹೋಗಿ ಜಾಲಿದಾಗಿಂದಾಗಿ ಕಡುಬಿಗೆ ಹತ್ಕೋತದೆ ರೀ. ಆ ಉಗ್ಗಿಲಿಂದೇ ಈ ಕಡುಬು ಕುದಿತಾವೆ ರೀ. ಮತ್ತು ನೀವು ನೀರು ಹಾಕಿ ಕುದಿಸೋದಿಲ್ಲ ರೀ. ನಾ ಇದೇ ಥರ ಮಾಡ್ತೀನಿ ರೀ. ಮಸ್ತಿನಾಗ ಆಗ್ತಾವೆ ರೀ ಕಡುಬು. ಮತ್ತು ನೀರು ಹಾಕಿ ಕುದಿಸಿದ್ರೆ ಒಂಥರ ಹಿಂಗೆ ಹಿಟ್ಟಿರ್ತಾರೆ, ಕೈಗೆ ಹತ್ತದ ರೀ. ಕೈಯೆಲ್ಲ ಜಿಗಿಟ್ ರೀ ತೆಲೆ ಹತ್ರ. ಇದು ಏನಾಗಲ್ಲ ರೀ, ಒಂದು ಸ್ವಲ್ಪನೂ ಕೈಗೆ ಹತ್ತಲ್ಲ ರೀ. ಅಷ್ಟು ಮಸ್ತಿನಾಗ ಆಗ್ತಾವೆ ರೀ ಕಡುಬು. ಈ ಥರ ಮಾಡಿ ನೋಡ್ರಿ ನೀವು ಭೀ. ಉಗಿದ್ಮೇಲೆ ಕುದೀತಾವೆ ರೀ ಅವು. ನೀರು ಕುದ್ದಿದ್ದು ಹೊಗೆ ಬರ್ತದಲ್ಲ ರೀ, ಆ ಹೊಗೆ ಇದ್ರ ಒಳಗೆ ಹೋಗ್ತದೆ ರೀ ಕಡುಬಿನಾಗ ಹೋಗಿ ಕುದೀತದೆ ರೀ. ಮ್ಯಾಲೆ ಮುಚ್ಚಿ ಬಿಟ್ಟು ನೋಡಿರಿ. ಇಲ್ಲಿ ನೋಡಿರಿ ಒಂದು 15-20 ನಿಮಿಷ ಬಿಟ್ಟು ತೆರೆದು ನೋಡಿರಿ. ಕುದ್ದಾವ ನೋಡಿರಿ ಈ ಕಡುಬು. ರೆಡಿ ಆಗ್ಯಾವ ನೋಡಿರಿ. ಇಲ್ಲಿ ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡಿ ನೋಡಿರಿ. ಉಳ್ಳಾಗಡ್ಡಿ ಖಾರ, ಪುಂಡಿ ಪಲ್ಯ, ಕಡುಬು ಹೆಂಗಾಗ್ಯದಂತ ನೀವು ಮಾಡಿ ನೋಡಿರಿ. ಟೇಸ್ಟ್ ನೋಡಿರಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಮ್ಮ ಹಳ್ಳಿ ಸ್ಪೆಷಲ್ ಊಟ ರೀ ಇದು ಕಡುಬು ಪುಂಡಿ ಪಲ್ಯ ಅಂದ್ರೆ ಭಾಳ ಇಷ್ಟಪಡ್ತಾರೆ ರೀ ಎಲ್ಲರೂ ಹಳ್ಳಿದಾಗ. ಸಿಟಿದಾಗೂ ಇಷ್ಟ ಇರ್ತದೆ ರೀ, ಬಟ್ ಆದ್ರೆ ಹಳ್ಳಿದಾಗ ಭಾಳ ಕಡುಬು ಅಂದ್ರೆ ಭಾಳ ಮಾಡ್ತಾರೆ ರೀ. ಮತ್ತು ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿರಿ.